ರಶ್ಮಿ ಧ್ವನಿ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 1ನೇ ತರಗತಿಯ ಮುದ್ದು ಮಕ್ಕಳೇ, ಇಂದಿನ ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪುಟಾಣಿಗಳೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ತುಂಬ ದಿನ ಆಯ್ತಲ್ವ ಪಾಠ ಕೇಳಿ. ಬನ್ನಿ, ಇವತ್ತು 1ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂತಹ ಭಾಗ 2ರಲ್ಲಿ ಬರ್ತಕ್ಕಂತಹ ಒಂದು ಸುಂದರವಾದಂತಹ ಪಾಠ. ಎಲ್ರಿಗೂ ಈ ಪಾಠ ತುಂಬ ಇಷ್ಟ ಆಗುತ್ತೆ. ಕೊನೆಯ ಪಾಠ ಕೂಡ 17ನೇ ಪಾಠ, ಸಿಗಡಿ ಯಾಕೆ ಒಣಗಲಿಲ್ಲ. ಗದ್ಯ ಪಾಠ. ಪಂಜೆ ಮಂಗೇಶರಾಯರು ರಚನೆ ಮಾಡಿರ್ತಕ್ಕಂತಹ ಒಂದು ಪಾಠ ಇದು. ಪುಟಾಣಿಗಳೇ, ಈಗ ನೋಡಿ, ಬಡಗಿತನ ಕೆಲಸ ಮಾಡೋರು ನೋಡಿರ್ತೀವಿ. ಅದಾದಮೇಲೆ ಕಬ್ಬಿನ ಇವುಗಳನ್ನ ತಯಾರು ಮಾಡುವವರನ್ನ ನಾವು ನೋಡಿರ್ತೀವಿ. ಆಮೇಲೆ ಕಮ್ಮಾರ, ಕುಂಬಾರ, ಮಡಿಕೆಗಳನ್ನು ತಯಾರು ಮಾಡೋರನ್ನ ಕುಂಬಾರ ಅಂತ ಕರಿತೀವಿ. ಹೌದಾ? ಅದೇ ರೀತಿ ಮೀನನ್ನು ಹಿಡಿಯೋರು ಏನಂತ ಕರೀತಾರೆ? ಸಮುದ್ರ ದಡದಲ್ಲಾಗಿರ್ಬೋದು ಅಥವಾ ಹಳ್ಳ, ನದಿ ಇವುಗಳ ದಡದಲ್ಲಿ ಮೀನುಗಳನ್ನು ಹಿಡಿತಾರೆ. ಅವರನ್ನು ಬೆಸ್ತರು ಅಂಥೇಳಿ ನಾವು ಕರಿತೀವಿ. ಹೌದಾ? ಎಲ್ರಿಗೂ ನೆನಪಿದೆ ತಾನೇ? ನೋಡಿ, ಯಾಕಪ್ಪ ಅಂತಂದರೆ ಅವರು ಪ್ರತಿನಿತ್ಯ ಅದೇ ಅವ್ರಿಗೆ ಉದ್ಯೋಗ. ಅದರಿಂದನೇ ಬಂದು ಮೀನುಗಳನ್ನು ತೆಗೆದುಕೊಂಡು ಬಂದು ಹೋಗಿ ಪೇಟೆಯಲ್ಲಿ ಮಾರಿ ಬಂದಂತಹ ಹಣದಿಂದ ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾರೆ. ಹೀಗಾಗಿ ಅಂಥ ಒಂದು ಸುಂದರವಾದಂತಹ ಪಾಠ ಯಾರು? ಸಿಗಡಿ ಯಾಕೆ ಒಣಗಲಿಲ್ಲ ಅನ್ನುವಂಥ ಒಂದು ಪಾಠವನ್ನು ಪಂಜೆ ಮಂಗೇಶರಾಯರು ರಚನೆ ಮಾಡಿದ್ದಾರೆ. ನಾವೆಲ್ಲರೂ ನೋಡೋಣ ಬನ್ನಿ. ಪಾಠ 17, ಸಿಗಡಿ ಯಾಕೆ ಒಣಗಲಿಲ್ಲ. ಗದ್ಯ ಪಂಜೆ ಮಂಗೇಶರಾಯರು. ಈ ಪಾಠವನ್ನು ಓದಿ ಹೇಳಿ, ಓದಿಸಿ, ಅಭಿನಯ ಮಾಡಿಸಿ. ಒಂದು ಊರಲ್ಲಿ ಕಡಲಿನ ದಡದ ಮೇಲೆ ಒಂದು ಗುಡಿಸಲು ಇತ್ತು. ಅದರಲ್ಲಿ ಒಬ್ಬ ಬೆಸ್ತನು, ಅವನ ಹೆಂಡತಿ, ಅವನ ಮಗು, ಅವನ ಅಜ್ಜಿ, ಹೀಗೆ 4 ವಾಸವಾಗಿದ್ದರು. ಕಡಲಿಗೆ ಹೋಗಿ ಮೀನು ಹಿಡಿಯುವುದು ಆ ಬೆಸ್ತನ ಕೆಲಸ. ಅವನು ಹಿಡಿದು ತಂದ ಮೀನನ್ನು ಪೇಟೆಗೆ ಕೊಂಡು ಹೋಗಿ ಮಾರುವುದು ಅವನ ಹೆಂಡತಿಯ ಕೆಲಸ. ಅವಳು ಮಾರಿ ಉಳಿದ ಮೀನನ್ನು ಬಿಸಿಲಿಗೆ ಹಾಕಿ ಒಣಗಿಸುವುದು ಅಜ್ಜಿಯ ಕೆಲಸ. ಅಳುತ್ತಾ ಇರುವುದು ಮಗುವಿನ ಕೆಲಸ. ನೋಡಿ, ಇಲ್ಲಿ ಸಿಗಡಿ ಅಂತಂದರೆ ಇದೊಂದು ಮೀನಿನ ಹೆಸರು. ಹೌದಾ? ಇಲ್ಲಿ ಒಂದು ಸುಂದರವಾದಂತಹ ಕುಟುಂಬವಿದೆ. ಈ ಕುಟುಂಬದಲ್ಲಿ ಯಾರ್ಯಾರದಾರಪ್ಪ ಅಂದರೆ ಯಾರ್ಯಾರು? ಬೆಸ್ತ, ಆತನ ಹೆಂಡತಿ ಹಾಗೂ ಆತನ ತಾಯಿ ಮತ್ತು ಆತನ ಮಗು ಇಲ್ಲಿ ಯಾರಿದ್ದಾರೆ? ಈ ಕುಟುಂಬದಲ್ಲಿದ್ದಾರೆ. ಒಂದು ಊರಲ್ಲಿ ಕಡಲಿನ ದಡದ ಮೇಲೆ ಒಂದು ಗುಡಿಸಲು ಇತ್ತು. ನೋಡಿ, ಒಂದು ಊರು. ಯಾವ ಊರು? ಅದು ನಿಮ್ಮ ಊರೇ ಅನ್ಕೊಳ್ಳೋಣ. ಹೌದಾ? ನಿಮ್ಮ ಊರಲ್ಲಿ ಒಂದು ಕಡಲಿತ್ತು ಅಂದರೆ ಸಮುದ್ರ. ಕಡಲ್ ಅಂದ್ರೇನು? ಸಮುದ್ರ. ಇಲ್ಲಿ ಪದಗಳ ಅರ್ಥವನ್ನು ಕೊಟ್ಟಿದ್ದಾರೆ ನೋಡಿ, ಒಂದು ಸಲ ನೋಡ್ಕೊಂಡು ಬನ್ನಿ. ಅಂದರೆ ನಿಮ್ಮ ಪಾಠ ಈಸಿ ಆಗಿಬಿಡತ್ತೆ. ಹೌದಲ್ವಾ? ಕೆಲವೊಂದು ಓದಿಸಿ ಅಂತ ಕೊಟ್ಟಿದ್ದಾನೆ. ಕಡಲು, ದಡ, ಗುಡಿಸಲು, ಬೆಸ್ತ, ಬಲೆ, ಧೋಣಿ, ಸಮುದ್ರ, ಕಾಗೆ, ಪೇಟೆ, ಬಿಸಿಲು, ಒಣಗು, ಹೆಣ್ಣು, ಕರು, ಬಿಚ್ಚಿ, ಅಟ್ಟು, ಆಮೇಲೆ ಸಿಗಡಿ, ಅಡ್ಡ, ಕಚ್ಚು, ಇರುವೆ, ಮಡಚಿ, ಚಾಪೆ, ಮುದುಕಿ. ನೋಡಿ, ಇಲ್ಲೇನು ಕೊಟ್ಟಿದ್ದಾರೆ? ಅವುಗಳ ಪದಗಳ ಅರ್ಥವನ್ನು ನೋಡ್ಕೊಂಡು ಅಭ್ಯಾಸ ಕೊಟ್ಟಿದ್ದಾರೆ. ಕಡಲು ಅಂದರೆ ಸಮುದ್ರ ಪುಟಾಣಿಗಳೇ. ಹೌದಾ? ಬೆಸ್ತ ಅಂದರೆ ಮೀನು ಹಿಡಿಯುವವನು. ಪೇಟೆ ಅಂದರೆ ಮಾರುವ ಜಾಗ. ಜಗುಲಿ ಅಂದರೆ ಮನೆಯ ಹೊರಗೆ ಕೂರುವ ಜನರು ಕೂರಲು ಇರುವ ಜಾಗ. ಸಿಗಡಿ ಅಂದರೆ ಒಂದು ಬಗೆಯ ಮೀನು. ನಾ ಹೇಳಿದ್ನಲ್ವ, ಸಿಗಡಿ ಅಂದರೆ ಇದೊಂದು ಬಗೆಯ ಮೀನಿನ ಹೆಸರು ಅಂಥೇಳಿ. ಬನ್ನಿ, ಒಂದು ಊರಿತ್ತು. ಆ ಊರಲ್ಲಿ ಒಂದು ಕಡಲು ಅಂದರೆ ಸಮುದ್ರ ಇತ್ತು. ಆ ಸಮುದ್ರದ ದಂಡೆಯ ಮೇಲೆ, ದಡ ಅಂದರೆ ದಂಡೆಯ ಮೇಲೆ ಏನಿತ್ತು? ಒಂದು ಗುಡಿಸಲು. ಹೌದಾ? ಒಂದು ಗುಡಿಸಲು ಕಾಣ್ತಾ ಇತ್ತು. ಅದರಲ್ಲಿ ಒಬ್ಬ ಬೆಸ್ತನು, ಅವನ ಹೆಂಡತಿ, ಅವನ ಮಗು, ಅವನ ಅಜ್ಜಿ, ಹೀಗೆ 4 ವಾಸವಾಗಿದ್ದರು. ನೋಡಿ, ಆ ಊರಲ್ಲಿ ಏನಾಗಿತ್ತಪ್ಪ ಅಂದರೆ ಬೆಸ್ತ ಇತ್ತು, ಮೀನು ಮಾರುವವನು. ಮತ್ತು ಬೆಸ್ತ ಅಂದರೆ ಯಾರು? ಮೀನನ್ನು ಮಾರುವವನು. ಅವನ ಹೆಂಡತಿ, ಅವನ ಮಗು, ಅವನ ಅಜ್ಜಿ, ಹೀಗೆ 4 ಜನರು ಅವ್ರ ಮನೇಲಿ ಇದ್ದರು. ನಿಮ್ಮ ಮನೇಲಿ ಯಾರು ಇದ್ದೀರಾ? ನೀವು, ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ. ಹೌದಾ? ಎಲ್ಲರೂ ಇದ್ದೀರಲ್ವಾ? ಅಕ್ಕ, ಅಣ್ಣ, ತಮ್ಮ. ಹಾಗೆ ಅವ್ರ ಮನೇಲಿ ಬೆಸ್ತನ ಹೆಂಡತಿ, ಅವನ ತಾಯಿ ಮತ್ತು ಮಗು ಇದ್ದರು. ಕಡಲಿಗೆ ಹೋಗಿ ಮೀನು ಹಿಡಿಯುವುದು ಆ ಬೆಸ್ತನ ಕೆಲಸ. ನೋಡಿ, ಆತನ ಕೆಲಸ ಏನಾಗಿತ್ತು? ಪ್ರತಿದಿನ ಸಮುದ್ರಕ್ಕೆ ಹೋಗಿ ಮೀನನ್ನು ಹಿಡಿದುಕೊಂಡು ಬರುವುದು ಆತನ ಕೆಲಸ ಆಗಿತ್ತು. ಅವನು ಹಿಡಿದು ತಂದ ಮೀನನ್ನು ಪೇಟೆಗೆ ಕೊಂಡು ಹೋಗಿ ಮಾರುವುದು ಅವನ ಹೆಂಡತಿಯ ಕೆಲಸ. ನೋಡಿ, ಅವನು ಪ್ರತಿನಿತ್ಯ ಸಮುದ್ರಕ್ಕೆ ಹೋಗಿ ಮೀನನ್ನು ಹಿಡ್ಕೊಂಡು ಬರೋದು ಆತನ ಕೆಲಸ ಇದ್ದು, ಆತ ಹಿಡಿ ತಂದಿರ್ತಕ್ಕಂತಹ ಮೀನನ್ನು ಪೇಟೆಗೆ ಅಂದರೆ ಮಾರ್ಕೆಟ್ಗೆ ತೆಗೆದುಕೊಂಡು ಹೋಗಿ ಮಾರುವುದು ಆತನ ಹೆಂಡತಿಯ ಕೆಲಸ ಆಗಿತ್ತು. ಅವಳು
ಮಹರಿ ಉಳಿದ ಮೀನನ್ನು ಬಿಸಿಲಿಗೆ ಹಾಕಿ ಒಣಗಿಸುವುದು ಅಜ್ಜಿ ಕೆಲಸ ನೋಡಿ. ಅಜ್ಜಿ ಏನು ಮಾಡ್ತಾಯಿಲ್ಲಪ್ಪ ಅಂದರೆ ಪ್ರತಿದಿನ ಪೇಟೆಗೆ ಹೋಗಿ ಬಂದ ತಕ್ಷಣ ಏನು ಮೀನು ಸ್ವಲ್ಪ ಕುದಿರ್ತಿರಲ್ಲ ಅದೇ ಮೀನನ್ನು ಬಿಸಿಲಿಗೆ ಹಾಕಿ ಒಣಗಿಸುವುದು ಯಾರ ಕೆಲಸ ಆಗಿತ್ತು? ಅಜ್ಜಿ ಕೆಲಸ ಆಗಿತ್ತು. ಅಳುತ್ತಾ ಇರುವುದು ಮಗುವಿನ ಕೆಲಸ ನೋಡಿ. ಸಣ್ಣ ಮಗು ಅಲ್ವಾ, ಮನೇಲಿ ನಿಮ್ಮ ತಮ್ಮ ತಂಗಿ ಇದ್ದರೆ ಎಷ್ಟೊಂದು ರಂಪಾಟ ಮಾಡ್ತಿರ್ತಾರೆ ನೋಡಿ. ಹಾಗೆ ಅವನು ಅಳುವುದು ಯಾರ ಕೆಲಸ ಆಗಿತ್ತು? ಮಗುವಿನ ಕೆಲಸ ಆಗಿತ್ತು. ಹೀಗಿರಲು ಒಂದು ದಿನ ಆ ಬೆಸ್ತನು ಬಲೆಯನ್ನು ತೆಗೆದುಕೊಂಡು ಸಣ್ಣ ದೋಣಿಯಲ್ಲಿ ಕೂತುಕೊಂಡು ಮೀನು ಹಿಡಿಯುವುದಕ್ಕೆ ಸಮುದ್ರಕ್ಕೆ ಹೋದನು. ಅವನ ಹೆಂಡತಿಯು ಮೀನು ಮಾರುವುದಕ್ಕೆ ಪೇಟೆಗೆ ಹೋದಳು. ಮನೆಯಲ್ಲಿ ಅಜ್ಜಿಯು ಮೀನನ್ನು ಬಿಸಿಲಿಗೆ ಹಾಕಿ ಒಣಗಿಸುತ್ತಿದ್ದಳು. ಬೆಸ್ತನ ಮಗು ಒಂದು ಚಾಪೆಯ ಮೇಲೆ ಅಳುತ್ತಾ ಇತ್ತು. ಮುದುಕಿಯು ಜಗಲಿಯ ಮೇಲೆ ಕೂತುಕೊಂಡು ಒಂದು ಕೈಯಿಂದ ಮಗುವಿನ ಬೆನ್ನನ್ನು ತಟ್ಟುತ್ತಾ ಮತ್ತೊಂದು ಕೈಯಿಂದ ಕಾಗೆಗಳನ್ನು ಅಟ್ಟುತ್ತಾ ಇದ್ದಳು ನೋಡಿ. ಒಂದಿನ ಏನಾಯ್ತು ಅಂದ್ರೆ ಬೆಸ್ತ ಇದ್ದವನು ಮೀನನ್ನು ಹಿಡಿಲಿಕ್ಕೆ ಒಂದು ಸಣ್ಣ ದೋಣಿಯನ್ನು ತೆಗೆದುಕೊಂಡು ಹೋದ. ಆ ದೋಣಿಯಲ್ಲಿ ಕೂತ್ಕೊಂಡು ಆತ ಮೀನನ್ನು ಹಿಡಿಲಿಕ್ಕೆ ಎಲ್ಲಿ ಹೋದ? ಸಮುದ್ರಕ್ಕೆ ಹೋದ. ಆತ ಹೋದ್ಮೇಲೆ ಅವನ ಹೆಂಡತಿ ಮೀನನ್ನು ಮಾರಕ್ಕೆ ಪ್ರತಿನಿತ್ಯ ತಂದು ಕೊಟ್ಟದ ಮೀನು ಇರ್ತಿತ್ತಲ್ವ ಅದು ಮಾರಲಿಕ್ಕೆ ಆತನ ಹೆಂಡತಿಯಲ್ಲಿ ಹೋದ್ಲು, ಪೇಟೆಗೆ ಹೋದ್ಲು. ಆಗ ಮನೇಲಿ ಯಾರು ಉಳಿದಿದ್ರು? ಅಜ್ಜಿ ಮತ್ತು ಮಗು ಮಾತ್ರ ಉಳಿದಿದ್ರು, ಹೌದಾ? ಹೀಗಾಗಿ ಅಜ್ಜಿ ಏನು ಮಾಡಿದ್ಲಪ್ಪ ಅಂದರೆ ಆ ಮೀನನ್ನು ಬಿಸಿಲಿಗೆ ಹಾಕಿ ಒಣಗಿಸ್ತಾ ಇದ್ಲು. ಬೆಸ್ತನ ಮಗು ಸಿಕ್ಕಾಪಟ್ಟೆ ರಂಪಾಟ ಮಾಡ್ತಾಯಿತ್ತು, ಅಂದರೆ ಅಳ್ತಾ ಇತ್ತು. ಆಗ ಆ ದೃಶ್ಯವನ್ನು ಅಳುತ್ತಿರುವಂತಹ ದೃಶ್ಯವನ್ನು ನೋಡ್ತಕ್ಕಂತಹ ಅಜ್ಜಿ ಏನು ಮಾಡ ಮಗುವನ್ನು ಒಂದು ಕೈಯಲ್ಲಿ ತೆಗೆದುಕೊಂಡು ಆತನ ಬೆನ್ನನ್ನು ಚಪ್ಪಡಿಸೋದು ಅಂತಾರಲ್ಲ, ಇವಾಗ ಚಪ್ಪಡಿಸೋದು ಅಂತಾರೆ ಗೊತ್ತಲ್ವಾ ನಿಮಗೆ? ಮನೆಯಲ್ಲಿ ಆ ರೀತಿ ಚಪ್ಪಡಿಸ್ತಾ ಇದ್ಲು, ಹೌದಾ? ಮನೆಯಲ್ಲೇ ನೋಡಿ ನಮ್ಮ ನಿದ್ದೆ ಬಂತು ಅಥವಾ ನಾವು ತುಂಬ ರಂಪಟ್ ಮಾಡ್ತಾಯಿದ್ರೆ ಅಪ್ಪ ಅಮ್ಮ ಯಾರಾದರೂ ಬಂದು ನಮ್ಮ ಬೆನ್ನನ್ನು ತಟ್ತಾರಲ್ಲೋ ಅದೇ ರೀತಿ ಆ ಮಗುವಿನ ಬೆನ್ನನ್ನು ಅಜ್ಜಿ ಏನು ಮಾಡ್ತಾಯಿದ್ಲು, ಒಂದು ಕೈಯಿಂದ ತಟ್ತಾ ಇದ್ಲು, ಇನ್ನೊಂದು ಕೈಯಿಂದ ಮೀನನ್ನು ಏನು ಒಣಗಿ ಹಾಕಿದ್ಲಲ್ವ ಹಾಕಿರ್ತಕ್ಕಂತಹ ಮೀನನ್ನು ತಿನ್ನಲಿಕ್ಕೆ ಕಾಗೆಗಳು ಬರ್ತಾಯಿದ್ವು. ಹೀಗಾಗಿ ಮತ್ತೊಂದು ಕೈಯಿಂದ ಅವಳು ಕಾಗೆಗಳನ್ನ ಆಡ್ತಾಯಿದ್ಲು. ಹೊತ್ತು ಇಳಿಯಿತು. ಸಮುದ್ರಕ್ಕೆ ಹೋದ ಬೆಸ್ತನು ಪೇಟೆಗೆ ಹೋದ. ಅವನ ಹೆಂಡತಿಯು ಮನೆಗೆ ಬರುವ ಹೊತ್ತಾಯಿತು. ಆಗ ಮುದುಕಿಯು ಬಿಸಿಲು ಇಳಿಯಿತು, ಇನ್ನು ಈ ಸಿಗಡಿ ಮೀನನ್ನು ಗೋರಿ ಒಳಗೆ ತರುತ್ತೇನೆ ಎಂದು ಹೇಳಿ ಅಂಗಳಕ್ಕೆ ಎದ್ದು ಸಿಗಡಿ ಮೀನನ್ನು ಮುಟ್ಟಿ ನೋಡಿದಳು. ಸಿಗಡಿ ಒಣಗಿರಲಿಲ್ಲ ನೋಡಿ. ಹೊತ್ತು ಉಳಿಯಿತು ಅಂದರೆ ಸಾಯಂಕಾಲ ಆಯಿತು, ಸಂಜೆ ಆಯಿತು. ಸಮುದ್ರಕ್ಕೆ ಹೋದಂತಹ ಏನು ಮೀನನ್ನು ಹಿಡಲಿಕ್ಕೆ ಹೋಗಿದ್ದಲ್ವಾ, ಹೋದಂಥವನು ಮನೆಗೆ ಬರ್ಲಿಕ್ಕೆ ಟೈಮ್ ಆಯಿತು. ಮತ್ತು ಪೇಟೆಗೆ ಮೀನನ್ನು ಮಾರಲಿಕ್ಕೆ ಹೋಗಿದ್ಲು, ಅವು ಕೂಡ ಮನೆಗೆ ಬರಲಿಕ್ಕೆ ತುಂಬ ಟೈಮ್ ಆಯಿತು. ಆಗ ಮುದುಕಿ ಏನು ಮಾಡಲು, ಹೊತ್ತು ಇಳಿತಂತೆ ಅಂದ್ಕೊಂಡು ಆ ಸಿಗಡಿ ಮೀನನ್ನು ಗೋರಿ ಒಳಗೆ ತರೋ ಅಂದರೆ ಮನೆ ಒಳಗೆ ತೊಗೊಂಬರ್ತೀನಿ ಅಂತ ಅಂದ್ಕೊಂಡು ಅಂಗಳಕ್ಕೆ ಇಳಿದು ಆ ಸಿಗಡಿ ಮೀನನ್ನು ಮುಟ್ಟಿ ನೋಡ್ತಾಳೆ. ಅದು ಇನ್ನೂ ಕೂಡ ಒಣಗಿರಂಗಿಲ್ಲ, ಅಂದರೆ ಆರಿರಂಗಿಲ್ಲ. ಆಗ ಆ ಮುದುಕಿ ಸಿಗಡಿ ನೀನು ಯಾಕೆ ಒಣಗಲಿಲ್ಲ ಎಂದು ಕೇಳಿದಳು ನೋಡಿ. ಆಗ ಮುದುಕಿ ಹೇಗೆ ಕೇಳ್ತಾಳೆ, ಸಿಗಡಿ ನೀನು ಯಾಕೆ ಒಣಗಲಿಲ್ಲ ಅಂತೇಳಿ ಒಂದು ಭಾವವನ್ನು ಇಲ್ಲಿ ವ್ಯಕ್ತಪಡಿಸ್ತಾರೆ ಯಾರು? ಕವಿಗಳು ಅಂತ ಕೇಳ್ತಾರೆ. ಅವಾಗ ಆ ಅಜ್ಜಿ ಕೇಳ್ತಾಳೆ ಮೀನಿಗೆ. ಅದಕ್ಕೆ ಸಿಗಡಿ ಅಜ್ಜಿ ಹುಲ್ಲು ಬೆಳೆದು ಬಿಸಿಲು ತಾಗದೆ ಇದ್ದರೆ ನಾನು ಹೇಗೆ ಒಣಗಲಿ? ನೀನು ನನ್ನನ್ನು ಯಾಕೆ ಕೇಳುತ್ತಿ? ಹುಲ್ಲನ್ನು ಕೇಳು ಎಂದಿತು. ಆಗ ಸಿಗಡಿ ಅಜ್ಜಿ ಹೇಳ್ತದಂತೆ ನೋಡಿ, ಕವಿಗಳ ಲೋಕದಲ್ಲಿ ಎಲ್ಲವೂ ಅದ್ಭುತ ಅಲ್ವೇ ಮಕ್ಕಳೇ? ಹೀಗಾಗಿ ಅವಾಗ ಏನು ಹೇಳ್ತಾ, ಅಜ್ಜಿ ನೀ ನನ್ನ ಯಾಕೆ ಕೇಳ್ತೀಯ? ಹುಲ್ಲು ಈ ಪತಿ ಸಿಕ್ಕಾಪಟ್ಟೆ ಬೆಳೆದ್ಬಿಟ್ಟತಿ, ಬೆಳೆದಿರ್ತಕ್ಕಂಥ ಹುಲ್ಲು ನನ್ನ ಮೇಲೆ ಬಿದ್ದಿದೆ, ನನ್ನ ನೆರಳೇ ಬಿದ್ದಿದೆ, ನಾನು ಹೇಗೆ ಒಣಗಲಿ? ನೀ ನನ್ನ ಏನು ಕೇಳಕ್ಕೆ ಹೋಗ್ಬೇಡ, ನೀ ಯಾರನ್ನ ಕೇಳು, ಈ ಹುಲ್ಲನ್ನು ಕೇಳು ಅಂತ ಸಿಗಡಿ ಅಜ್ಜಿಗೆ ರಿಪ್ಲೈ ಮಾಡ್ತೈತೆ. ಅಂದರೆ ಅದು ಹೇಳ್ತೈತಿ, ಮರಳಿ ಮಾತಾಡ್ತತಿ. ತರುವಾಯ ಮುದುಕಿ ಹುಲ್ಲಿನ ಬಳಿಗೆ ಹೋಗಿ ಹುಲ್ಲೇ ನೀನು ಯಾಕೆ ಬಿಸಿಲಿಗೆ ಅಡ್ಡವಾದಿ ಎಂದು ಕೇಳಿದಳು ನೋಡಿ. ಆಗ ಸಿಗಡಿ ಹೇಳಿದ್ದೇ ತಡ, ಅಜ್ಜಿ ಏನು ಮಾಡಿಬಿಟ್ಲು, ಆ ಹುಲ್ಲಿನ ಹತ್ರ ಹೋಗಿ ನೀನು ಯಾಕೆ ಬಿಸಿಲಿಗೆ ಅಡ್ಡವಾಗಿದೆಯಾ? ನಾ ಮೀನು ಒಣಗಲಿ ಅಂತೇಳಿ ನಾನು ಬಿಸಿಲಿಗೆ ಹಾಕಿದ್ದೀನಿ, ನೀನು ಹೀಗೆ ಅದ್ರ ಮೇಲೆ ಬಿಸಿಲನ್ನು ಬರೋದನ್ನು ನೀನು ತಡೆದ್ರೆ ಏನಾಗುತ್ತೆ, ಅವು ಆರುವುದಿಲ್ಲ ಅಂಥೇಳಿ ಆ ಹುಲ್ಲನ್ನು ಕೇಳ್ತಾಳೆ. ಯಾರು? ಅಜ್ಜಿ. ಅದಕ್ಕೆ ಹುಲ್ಲು ಅಜ್ಜಿ ನನ್ನನ್ನು ಕರು ನನ್ನನ್ನು ತಿನ್ನದೇ ಇದ್ದರೆ ನಾನು ಏನು ಮಾಡಲಿ? ನೀನು ನನ್ನನ್ನೇ ಯಾಕೆ ಕೇಳುತ್ತಿ? ಕರುವನ್ನು ಕೇಳು ಎಂದಿತ್ತು ನೋಡಿ. ಮೀನು ಕೇಳಿದ್ದಕ್ಕೆ ಹೋಗಿ ಸಿಗಡಿ ಮೀನು ಹೇಳಿದ್ದಕ್ಕೆ ಅಜ್ಜಿ ಏನು ಮಾಡಿದ್ಲು, ಹೋಗಿ ಹುಲ್ಲನ್ನು ಕೇಳಿದ್ಲು. ಈಗ ಹುಲ್ಲನ್ನು ಪ್ರಶ್ನೆಯನ್ನು ಮಾಡ್ತಾಳೆ. ಆಗ ಆ ಹುಲ್ಲು ಏನು ಹೇಳ್ತಿ, ಅಜ್ಜಿ ಕರು ನಾನು ತಿಂದರೆ ತಾನೆ ನಾನು ಎಲ್ಲ ಸಂಪೂರ್ಣವಾಗಿ ಹೋಗ್ತೀನಿ, ಕರುನೇ ನಾನು ತಿಂತಾ ಇಲ್ಲ, ನಾನೇನು ಮಾಡಲಿ? ನೀನನ್ನೇ ಪ್ರಶ್ನೆ ಮಾಡತ್ತಿ, ನೀ ಹೋಗಿ ಯಾರನ್ನ ಕೇಳು, ಕರುವನ್ನು ಕೇಳು ಅಂತ ಹೇಳುತ್ತೆ.
ಆಗ ತರುವಾಯ ಮುದುಕಿ ಕರುವಿನ ಬಳಿಗೆ ಹೋಗಿ, ಕರುವೆ ಕರುವೆ, ನೀನು ಯಾಕೆ ಹುಲ್ಲು ತಿನ್ನಲಿಲ್ಲ ಎಂದು ಕೇಳಿದಳು. ನೋಡಿ, ಅವಾಗ ಹುಲ್ಲು ಹೇಳಿದ್ದೆ ತಡ ಅವಾಗ ಅಜ್ಜಿ ಏನು ಮಾಡಿಬಿಡ್ತಾಳೆ, ಮತ್ತೆ ಅಲ್ಲಿ ಹೋಗ್ಬಿಡ್ತಾಳೆ. ಹೋಗಿ ಏನು ಕೇಳ್ತಾಳೆ, ಯಾವ ಕರನ, ನೀನು ಯಾಕೆ ಹುಲ್ಲು ತಿಂತಾ ಇಲ್ಲ, ಏನಾಗಿದೆ ನಿನಗೆ, ಹೌದಾ, ನೀನು ಹುಲ್ಲು ತಿನ್ನು, ನೀನು ಹುಲ್ಲು ತಿಂದೇ ಇದ್ದರೆ ನಾನು ಏನು ಮಾಡಲಿ ಅಂಥೇಳಿ ಅಂದ್ಕೊಂಡು ಅಜ್ಜಿ ಏನು ಮಾಡ್ತಾಳೆ, ಕರುವನ್ನು ಕೇಳ್ತಾಳೆ. ಆಗ ಕರು ಏನು ಹೇಳುತ್ತೆ ನೋಡಿ, ತರುವಾಯ ಮುದುಕಿ ಕರುವಿನ ಬಳಿಗೆ ಹೋಗಿ, ಕರುವೆ ಕರುವೆ, ನೀನು ಯಾಕೆ ಹುಲ್ಲು ತಿನ್ನಲಿಲ್ಲ ಎಂದು ಕೇಳಿದ. ನೋಡಿ, ಅವಾಗ ಅಜ್ಜಿ ಮೊದಲು ಕರುವಿನ ಬಳಿ ಹೋಗಿ ಏನು ಕೇಳ್ತಾಳೆ, ಹೇಳಿದಾಗ ಕರುವೆ ನೀನು ಯಾಕೆ ಹುಲ್ಲನ್ನು ತಿಂತಾ ಇಲ್ಲ ಅಂತ ಪ್ರಶ್ನೆಯನ್ನು ಮಾಡ್ತಾಳೆ ಕರು. ಆಗ ಕರು ಏನು ಹೇಳುತ್ತೆ, ಅದಕ್ಕೆ ಕರು, ಅಜ್ಜಿ ಅಜ್ಜಿ, ಮನೆಯ ಹೆಣ್ಣು ನನ್ನನ್ನು ಬಿಚ್ಚಿ ಬಿಡದಿದ್ದರೆ ನಾನು ಹುಲ್ಲು ಹೇಗೆ ತಿನ್ನಲಿ, ನೀನು ನನ್ನನ್ನು ಯಾಕೆ ಕೇಳುತ್ತಿ, ಹೆಣ್ಣನ್ನು ಕೇಳು ಎಂದಿತು. ನೋಡಿ, ಆವಾಗ ಅದೇನು ಹೇಳುತ್ತೆ ಕರು, ಅಜ್ಜಿ ನನ್ನ ಹಗ್ಗ ಏನು ಕಟ್ಟಿ ಇಲ್ಲೇನು ಕೂಡ ಹಾಕಿದ್ದೀರಲ್ವಾ, ಇಲ್ಲೇನ ಬಿಟ್ಟರೆ ತಾನೇ ನಾವು ಹೋಗಿ ಹುಲ್ಲನ್ನು ತಿನ್ನಬೇಕು, ನೀವು ನನ್ನ ಈ ರೀತಿ ಕಟ್ಟಿ ಹಾಕಿದರೆ ನಾನು ಹೇಗೆ ಹೋಗಿ ಹುಲ್ಲನ್ನು ತಿನ್ನಲಿ, ನೀನು ನನ್ನ ಯಾಕೆ ಪ್ರಶ್ನೆ ಮಾಡುತ್ತೆ, ಮನೆಯಲ್ಲಿ ನಿಮ್ಮ ಮನೇಲಿ ಒಬ್ಬಳು ಹೆಣ್ಮಗಳಿದೆ ಅಲ್ವಾ, ನೀವು ಹೋಗಿ ಅವಳಿಗೆ ಪ್ರಶ್ನೆ ಮಾಡು, ಆಗ ಅವಳೇನು ಉತ್ತರ ಕೊಡ್ತಾಳೆ ನಿಂಗೆ ಗೊತ್ತಾಗುತ್ತೆ, ನಾನು ಬಿಟ್ಟರೆ ತಾನೇ ನಾನು ಹೋಗಿ ತಿನ್ನಲಿಕ್ಕೆ ಸಾಧ್ಯ ಅಂಥೇಳಿ ಏನು ಹೇಳ್ತೆ ಕರು ಅಜ್ಜಿ ಹೇಳ್ತಾಳೆ. ಅಷ್ಟರಲ್ಲಿ ಆ ಬೆಸ್ತನ ಹೆಂಡತಿ ಮನೆಗೆ ಬಂದವಳು. ನೋಡಿ, ಇಷ್ಟೆಲ್ಲ ಮಾತುಕತೆ ಅಜ್ಜಿ ಸಿಡಿಮನೆ ಕೇಳಿ ಹೋಗಿ ಹುಲ್ಲನ್ನು ಕೇಳಿದ, ಆಮೇಲೆ ಕರುವನ್ನು ಕೇಳಿದ್ಲು. ಅಷ್ಟೊಳು ಇವರೆಲ್ಲ ಮಾತುಕತೆ ಮಾಡ್ತಿರ್ಬೇಕಾದ್ರೆ ಆ ಬೆಸ್ತನ ಹೆಂಡತಿ ಮನೆಗೆ ಬರ್ತಾಳೆ. ಆಗ ಮುದುಕಿ ಅವಳ ಬಳಿಗೆ ಹೋಗಿ, ಹೆಣ್ಣೆ ಹೆಣ್ಣೆ, ನೀನು ಕರುವನ್ನು ಯಾಕೆ ಬಿಚ್ಚಿ ಬಿಡಲಿಲ್ಲ ಎಂದು ಕೇಳಿದಳು. ಅವಾಗ ಏನು ಹೇಳ್ತಾನೆ, ಅವಳ ತನ್ನ ಸೊಸೆನ ಕೇಳ್ತಾಳೆ, ನೀನು ಯಾಕೆ ಕರುವನ್ನು ಬಿಚ್ಚಿಬಿಟ್ಟಿಲ್ಲ, ನೀ ಕರುವನ್ನು ಬಿಚ್ಚಿಬಿಟ್ಟಿದ್ರೆ ಅದು ಹುಲ್ಲು ತಿಂತಾಯಿತ್ತು, ಹುಲ್ಲು ತಿಂದಿದ್ರೆ ಸಂಪೂರ್ಣವಾಗಿ ಬಿಸಿಲು ಬೀಳ್ತಾಯಿತ್ತು, ಬಿಸಿಲು ಬಿದ್ದಿದ್ರೆ ಸಿಗಡೆ ಮೀನು ಒಣಗ್ತಾಯಿತ್ತು, ನೀನು ಯಾಕೆ ಬಿಚ್ಚಿಬಿಟ್ಟಿಲ್ಲ ಅಂಥೇಳಿ ತನ್ನ ಸೊಸೆಯನ್ನು ಹೆಣ್ಣೆ ಹೆಣ್ಣೆ ಅನ್ನುವಂಥ ಒಂದು ಪದದಿಂದ ಕರೆದು ಕೇಳ್ತಾಳೆ. ಅದಕ್ಕೆ ಬೆಸ್ತ ಹೆಂಡತಿ, ಅಜ್ಜಿ ಅಜ್ಜಿ, ಮಗು ಅಳುವುದನ್ನು ನಿಲ್ಲಿಸದೇ ಇದ್ದರೆ ನಾನು ಹೇಗೆ ಕರುವನ್ನು ಬಿಚ್ಚಿ ಬಿಡಲಿ, ನೀನು ನನ್ನನ್ನು ಯಾಕೆ ಕೇಳುತ್ತಿ, ಮಗುವನ್ನು ಕೇಳು ಎಂದರು. ಆಗ ಮಗು ಯಾವಾಗಲೂ ಅಳ್ತಾನೆ ಇರುತ್ತೆ, ಒಂದೇ ಸುಮ್ಮನೆ ರಂಪಾಟ ಮಾಡ್ತಾನೆ ಇರುತ್ತೆ, ನನ್ನನ್ನು ಯಾಕೆ ಕೇಳತ್ತಿ ಅಜ್ಜಿ, ನೀನು ಹೋಗಿ ಆ ಮಗುವನ್ನು ಕೇಳು, ನಾನು ಯಾಕೆ ಅಳಾಕತ್ತಿ ಅಂಥೇಳಿ, ನಾನು ಕೇಳಿದ್ರೆ ನಾನೇನು ಮಾಡಲಿ ಅಂಥೇಳಿ ಆ ಬೆಸ್ತನ ಹೆಂಡತಿ ಹೇಳ್ತಾಳೆ. ತರುವಾಯ ಮುದುಕಿ ಮಗುವಿನ ಬಳಿ ಹೋಗಿ, ಮಗುವೆ ಮಗುವೆ, ನೀನು ಯಾಕೆ ಅಳುವುದನ್ನು ನಿಲ್ಲಿಸಲಿಲ್ಲ ಎಂದು ಕೇಳಿದಳು. ಆಗ ಮುದುಕಿ ಏನು ಹೇಳ್ತಾಳೆ, ಮಗುವಿನ ಹತ್ರ ಹೋಗಿ, ಯಾಕೆ ಮಗು ನೀನು ಏಕೆ ಅಳ್ತಾ ಇದೆಯಲ್ವಾ, ಅಳುವನ್ನು ಯಾಕೆ ನಿಲ್ಲಿಸ್ತಾ ಇಲ್ಲ ಅಂಥೇಳಿ ಕೇಳ್ತಾಳೆ. ಅದಕ್ಕೆ ಮಗು, ಅಜ್ಜಿ ಅಜ್ಜಿ, ಇರುವೆನ ನಾನು ಕಚ್ಚಿದರೆ ನಾನೇನು ಮಾಡಲಿ, ನೀನು ನನ್ನನ್ನು ಯಾಕೆ ಕೇಳುತ್ತಿ, ಇರುವೆಯನ್ನು ಕೇಳು ಎಂದಿತು. ಆಗ ಮಗು ಏನು ಹೇಳ್ತೆ, ಅಜ್ಜಿ ನನಗೆ ಯಾಕೆ ಪ್ರಶ್ನೆ ಮಾಡ್ತಾ ಇದೆಯಾ, ಇರುವೆ ನಾನು ಕಚ್ಚಿತು, ಅದರಿಂದ ನನಗೆ ತುಂಬ ನೋವಾಯಿತು, ಹೀಗಾಗಿ ನಾನು ಒಂದೇ ಸುಮ್ಮನೆ ಅಳಲಿಕ್ಕೆ ಶುರು ಮಾಡಿದ್ದೀನಿ, ನನ್ನನ್ನು ಯಾಕೆ ಕೇಳತ್ತೀಯ, ನನಗೆ ಕಚ್ಚಿರ್ತಕ್ಕಂತಹ ಇರುವೆನ ಹೋಗಿ ಕೇಳಜ್ಜಿನಿ ಅಂಥೇಳಿ ಅವಳು ಪ್ರಶ್ನೆಯನ್ನು ಮಗು ಅಜ್ಜಿಗೆ ಮಾಡತ್ತೆ. ತರುವಾಯ ಮುದುಕಿಯು ಇರುವೆಯ ಬಳಿಗೆ ಹೋಗಿ, ಇರುವೆ ಇರುವೆ, ನೀನು ಯಾಕೆ ಮಗುವನ್ನು ಕಚ್ಚಿದೆ ಎಂದು ಕೇಳಿದಳು. ಆಗ ಮಗು ಹೇಳ್ತಕ್ಕಂತಹ ಉತ್ತರವನ್ನು ಕೇಳ್ತಕ್ಕಂತಹ ಅಜ್ಜಿ ಮಾಡ್ತಾಳೆ, ಮುದುಕಿ ಬಳಿಗೆ ಹೋಗಿ, ಮುದುಕಿದ್ದವಳು ಆ ಇರುವೆಯ ಬಳಿಗೆ ಹೋಗಿ, ಯಾಕೆ ಇರುವೆ ನೀನು ನನ್ನ ಮಗುವನ್ನು ಕಚ್ಚಿದೆ ಅಂಥೇಳಿ ಕೇಳ್ತಾಳೆ. ಅದಕ್ಕೆ ಇರುವೆ ಏನು ಹೇಳುತ್ತೆ ನೋಡಿ, ಅದಕ್ಕೆ ಇರುವೆ, ಅಜ್ಜಿ ಅಜ್ಜಿ, ಮಗುವಿನ ಚಾಪೆ ನನ್ನನ್ನು ತಡೆದರೆ ನಾನೇನು ಮಾಡಲಿ, ನೀನು ಚಾಪೆಯನ್ನು ಮಡಚಿ ನನಗೆ ಹೋಗಲಿಕ್ಕೆ ಬಿಡು, ನಾನು ಕಚ್ಚುವುದಿಲ್ಲ ಎಂದಿತ್ತು. ನೋಡಿ, ಅದಕ್ಕೆ ಅಜ್ಜಿ ಏನು ಹೇಳ್ತಾಳೆ, ಅಜ್ಜಿಗೆ ಇರುವೆ, ಅಜ್ಜಿ ಮಗುವಿನನ್ನು ನಿಮ್ಮ ಚಾಪೆ ಮೇಲೆ ಮಲಗಿಸಿದೆಲ್ಲ, ನಾನು ದಾಟಿ ಹೋಗ್ತಾ ಇದ್ದೆ, ಆವಾಗ ಚಾಪೆ ಏನು ಮಾಡಿತು, ನನ್ನನ್ನು ತಡೀತು, ನಾನು ದಾಟಿ ಹೋಗಲಿಕ್ಕೆ ನೀನು ಚಾಪೆಯನ್ನು ತೆಗೆದ್ರೆ ಸಾಕು, ಸುಮ್ಮನೆ ನಾನು ದಾಟಿ ಹೋಗ್ತಾ ಇದ್ದೆ, ನೀನು ಅಲ್ಲಿ ಅಡ್ಡ ಹಾಕಿರ್ತಕ್ಕಂತಹ ಚಾಪೆಯ ಮೇಲೆ ನಿಂತಿದ್ದರೆ ನಾನು ಹೋಗ್ಲಿಕ್ಕಾಗಲಿಲ್ಲ, ಹೀಗಾಗಿ ನಾನು ಹೋಗ್ತಿರುವಂತಹ ರಭಸದಲ್ಲಿ ಮಗುವನ್ನು ನಾನು ಗೊತ್ತಾಗಲಿ ಕಚ್ಚಿಬಿಟ್ಟೆ, ನೀನು ಚಾಪೆಯನ್ನು ತೆಗೆದುಬಿಟ್ರೆ ನನಗೆ ಹೋಗಲಿಕ್ಕೆ ದಾರಿ ಆಗ್ತೈತಿ, ನಾನು ಯಾವುದೇ ಕಾರಣಕ್ಕೂ ಮಗುವನ್ನು ಕಚ್ಚುವುದಿಲ್ಲ ಅಂಥೇಳಿ ಹೇಳುತ್ತೆ. ಅದು ಇರುವೆ ಅಜ್ಜಿಗೆ ಹೇಳುತ್ತೆ. ಆಮೇಲೆ ಮುದುಕಿ ಮಗುವನ್ನು ಎತ್ತಿಕೊಂಡು ಚಾಪೆಯನ್ನು ಮಡಚಿದಳು. ಇರುವೆ ಕಚ್ಚದೆ ಹೊರಟು ಹೋಯಿತು. ಮಗು ಅಳುವುದನ್ನು ನಿಲ್ಲಿಸಿತು. ಮಗುವಿನ ತಾಯಿ ಕರುವನ್ನು ಬಿಡಿಸಿದಳು. ಕರು ಹುಲ್ಲನ್ನು ತಿಂತಿತು. ಆಮೇಲೆ ಬಿಸಿಲು ಬಿದ್ದು ಮೀನು ಒಣಗಿತು. ಮುದುಕಿ ಸೀಗಡಿಯನ್ನು ಗೋರಿಯೊಳಗೆ ತೆಗೆದುಕೊಂಡು ಹೋದಳು. ನೋಡಿ, ಆಮೇಲೆ
ಮುದುಕಿ ಏನು ಮಾಡಿಲ್ಲ, ಮಗುವನ್ನು ಎತ್ತಿಕೊಂಡು ಚಾಪೆಯನ್ನು ಮಡಿಸ್ತಾಳೆ ರೀ. ಇರುವೆ ಹೇಳಿದ ತಕ್ಷಣ ಚಾಪೆಯನ್ನು ಮಡಿಸಿದ ಇರುವೆ ಏನಾಯಿತು, ಕಚ್ಚದೆ ಸುಮ್ಮನೆ ಅದು ಹೊರಟೋಯ್ತು. ಆಗ ಮಗು ಏನು ಮಾಡ್ತಾಯಿತ್ತು, ಇರುವೆ ಕಚ್ಚಲಿಲ್ಲ ಅನ್ನೋ ತಕ್ಷಣ ಅದು ಅಳುವುದನ್ನು ತಟ್ಟನೆ ಅಂತ ನಿಲ್ಲಿಸ್ತು. ಆಗ ಮಗುವಿನ ತಾಯಿ ಹೋಗಿ ಏನು ಮಾಡಿದ್ಲು, ಮಗು ಅಳುವುದನ್ನು ನಿಲ್ಸೋಣ ಕರುವನ್ನು ಹೋಗಿ ಬಿಚ್ಚಿಬಿಡ್ತಾಳೆ. ಕರು ಬಿಚ್ಚಿದ ತಕ್ಷಣ ಅದೇನು ಮಾಡುತ್ತೆ, ಹೊಟ್ಟೆ ಹಸಿವಲ್ವಾ, ಅದು ಹುಲ್ಲನ್ನು ತಿನ್ನಲಿಕ್ಕೆ ಹೋಗುತ್ತೆ. ಆಗ ಆಮೇಲೆ ಬಿಸಿಲು ಬೀಳುತ್ತೆ. ಬಿಸಿಲು ಬಿದ್ದ ತಕ್ಷಣ ಮೀನು ಒಣಗಲಿಕ್ಕೆ ಪ್ರಾರಂಭವಾಗುತ್ತೆ. ಆಗ ಮೀನು ಒಣಗಿದ ತಕ್ಷಣ ಅಜ್ಜಿ ಅದನ್ನು ತೆಗೆದುಕೊಂಡು ಗೋರಿ ಒಳಗೆ ಹೋಗ್ತಾಳೆ. ನೋಡಿ ಮಕ್ಕಳು, ಎಷ್ಟೊಂದು ಅದ್ಭುತವಾದಂತಹ ಪಾಠ ಅಲ್ವಾ. ಪಂಜೆ ಮಂಗೇಶ್ ರಾಯರು ತುಂಬ ಕಥೆಗಳನ್ನು ಕಥೆ ರೂಪದಲ್ಲಿ ನಮಗೆ ಪಾಠವನ್ನು ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಈ ಪಾಠ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ. ಇನ್ನೊಂದು ತರಗತಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ನಿಮಗೆ ಯಾವ ಮೀನು ಇಷ್ಟ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನನ್ನ ತರಗತಿಗೆ ವಿರಾಮವನ್ನು ನೀಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.